ಸಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ದೀರೋ ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅಂದ್ಕೊಳ್ತಾ ನಾನು ಕೂಡ ಸೂಪರ್ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಗೈಸ್, ಇವತ್ತಿಂದ ಕುರಿ ಕಾಳಗ ಸ್ಟಾರ್ಟ್ ಆಗ್ತಾ ಇದೆ ದಾವಣಗೆರೆಯಲ್ಲಿ. ದುರ್ಗಾಂಬಿಕಾ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಈ ಥರ ದುರ್ಗಮ್ಮ ಕಣ ಅಂತ ಮಾಡ್ತಾರೆ. ಅದು ತುಂಬ ಕರ್ನಾಟಕಕ್ಕೆ ಫೇಮಸ್ಸು. ಸೊ ಇವಾಗ ಬನ್ನಿ ನೋಡ್ಕೊಂಡು ಬರೋಣ ಯಾವ ಕುರಿಗಳು ಬಂದಿದೆ. ಇವತ್ತು 2 ಅಲ್ಲಿನ ಕುರಿ ಮರಿ ಕುರಿಗಳದಿರುತ್ತೆ. ಸೊ ಆದಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಕುರಿದು ಬರ್ತವೆ 8 ಅದು ಕೂಡ ಮಾಡ್ತೀನಿ. ಅದು ನೋಡೋದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕಮೆಂಟ್ ಹಾಗೆ ಶೇರ್ ಮಾಡಿ ಗೈಸ್. ಬನ್ನಿ ನೋಡ್ಕೊಂಡು ಬರೋಣ. ಇವತ್ತಿಂದ ಸ್ಟಾರ್ಟ್. ನಮ್ಮ ಹೆಸರು ಪರಶುರಾಮ್ ಅಂತೇಳಿ. ಇವತ್ತಿಂದ ಸ್ಟಾರ್ಟ್ ಅಣ್ಣ. ಇವತ್ತು 2 ಅಲ್ಲು ಮರಿ ಕುರಿ, ನಾಳೆ 4 ಅಲ್ಲು 6 ಅಲ್ಲು, ನಾಡ್ದ 8 ಅಲ್ಲು. 8 ಅಲ್ಲು ಇರ್ತೈತಿ. 2 ಅಲ್ಲು 4 ಮರಿ ಕುರಿ ಎ ಬಿ ಆಡಿಸ್ತೀವಿ. ಆಮೇಲೆ 4 ಅಲ್ಲು 6 ಅಲ್ಲು ಎ ಬಿ ಆಡಿಸ್ತೀವಿ. 8 ಅಲ್ಲು ಮಾತ್ರ ಓಪನ್ ಕಣ ಇರುತ್ತೆ. 8 ಅಲ್ಲು ಓಪನ್ ಕಣ ಇರುತ್ತೆ ಶನಿವಾರಕ್ಕೆ. ಗುರುವಾರ ಮರಿಕುರಿ 2 ಅಲ್ಲು, ಶುಕ್ರವಾರ 4 ಅಲ್ಲು 6 ಅಲ್ಲು, ಶನಿವಾರ 8 ಅಲ್ಲು. ಸೊ ಇವತ್ತಿರೋದು 2 ಅಲ್ಲು, ಅದು 2 ಎ ಬಿ ಅಂತ 2 ಕಣಗಳು ತೋರಿಸ್ರಿ ಸರ್. ಹೆಂಗೆ ಯಾವ ಥರ ನಡೆಸ್ತೀರಾ ಫೀಲ್ಡ್ ಯಾವ ಥರ? ಇದು 2 ಅಲ್ಲು ಮರಿಕುರಿ 2 ಅಲ್ಲು ಇಲ್ಲಿ ಆಡ್ತಾವ. ಮರಿಕುರಿ ಆ ಕಡೆ ಆಡ್ತಾವ. ಇದು ಎ ಕಣ, ಅದು ಬಿ ಕಣ. ಆ ಕಡೆಗೆ ಇಬ್ಬರು ರಫ್ ಇರ್ತಾರೆ, ಈ ಕಡೆಗೆ ಇಬ್ಬರು ರಫ್ ಇರ್ತಾರೆ. ಚೀಟಿ ಡಬ್ಬೆ ಕಟ್ಟಿ ಆಡ್ಸೋದು. ಡಬ್ಬಿ ಕಟ್ಟಿ ಆಡ್ಸೋದು. ಕುರಿಯರ್ ಎತ್ಕೊಂಬರೋದು, ಕುರಿಯರ್ ಗೆದ್ದು ಚೀಟಿಯಲ್ಲಿ ಹಾಕೋದು. ಯಾವ ತರ ಮೋಸ ಏನಿಲ್ಲ. ದುರ್ಗವ್ವ ಮೋಸ ಬಿಡೋದು ಇಲ್ಲ. ಇಲ್ಲಿ ಯಾರು ಆ ತರ ಮೋಸ ಮಾಡೋರು ಯಾರು ಇಲ್ಲೇ ಇಲ್ಲ. ಕಣ ಎಲ್ಲರೂ ನಿಯತ್ತಾಗಿ ಆಡ್ಸೋದೆ. ಎಲ್ಲ ಕಮಿಟಿಯಿಂದ ಮಾತಾಡ್ಕೊಂಡು ಅದನ್ನ ಇದು ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಅವ್ರ ಮಾತು ಏನಿಲ್ಲ. ಅದೇ ಯಾಕೆ ಭಾಳ ಜನ ಹೇಳ್ತಾ ಇದ್ರು ಮೋಸ ಅಂತ. ಅದಕ್ಕೆ ನೀವು ಕಣದಲ್ಲಿ ಯಾರು ಮೋಸ ಮಾಡಲ್ಲ. ಎಲ್ಲ ಒಂದಣಕಿಂದಾನೆ ಕಣ ಆಡಿಸ್ತಿರೋದು. ಇಲ್ಲಿ ನಮ್ಮ ದುರ್ಗವ್ವ ಕಣದಲ್ಲಿ ನಾನು ಈಗ ಇರೋ ಕಡೆ ಇರೋದಾನ ನಾನು ಇಲ್ಲಿ ಬಂದು ಮಾಡ್ತಾ ಇದೀವಿ ಅಂದ್ರೆ ದುಗ್ಗವನ್ಗೋಸ್ಕರ ನಾವು ಮಾಡ್ತಿರೋದಷ್ಟೇ. ಯಾರು ದುಗ್ಗವ್ಗ ಅಪೋಸಿಟ್ ಆಗಿ ಯಾರು ಮಾಡಲ್ರಿ. ಯಾರು 1 ರೂಪಾಯಿ ಎಳ್ಕೊಳ್ಳೋಷ್ಟು ಮೋಸ ಮಾಡಲ್ಲ. 10 ರೂಪಾಯಿನೂ ಕಮ್ಮಿ ಕೊಡಲ್ಲ, 10 ರೂಪಾಯಿನೂ ಮೋಸ ಮಾಡಿಲ್ಲ ಇವತ್ತಿಗೆ. ಅದು ಕುರಿ ಅವ್ರದ್ದು ಇವ್ರದ್ದು ಅನ್ನೋದಿಲ್ಲ. ಎಲ್ಲವೂ ನಮ್ಮ ಕುರಿ ಅಂತಂದ್ರೆ ಆಡಿಸ್ತಿರೋದಿಲ್ಲ. ಯಾರು 10 ರೂಪಾಯಿ ಮೋಸ ಮಾಡಲ್ಲ. ಚೀಟಿ ಆಯ್ತು, ಈ ಡಬ್ಬಿ ಒಳಗೆ ಏನು ಇರುತ್ತಾ ಅದೇ. ಆ ಕಡೆ ಒಬ್ರು ಈ ಕಡೆ ಒಬ್ರು ಚೀಟಿ ಹಾಕ್ತಾರೆ. ಆ ಕಡೆ ಒಬ್ರು ಈ ಕಡೆ ಒಬ್ರು ಅಲ್ರಿ. ಕುರಿ ಆಡ್ಸಕ್ ಬರ್ತಾರಲ್ಲ ಅವ್ರೊಬ್ರು ಎತ್ಕೊಂಬರೋದು, ಆ ಕಡೆ ಒಬ್ರು ಆ ಕಡೆ ಎತ್ಕೊಂಬರೋದು. ಗೆದ್ರ ಚೀಟಿ ಇವ್ರೊಬ್ರು ಹಾಕೋದು, ಎತ್ಕೊಂಬರೋ ಚೀಟಿ ಇವ್ರೊಬ್ರು ಎತ್ಕೊಂಬರೋದು. ಕಮಿಟಿಯವ್ರು ಯಾರು ಮುಟ್ಟಲ್ಲ, ಯಾರು ಡಿಸೈಡ್ ಮಾಡಲ್ಲ. ಚೀಟಿ ಕುರಿಯರೇ ಹಾಕೋದು, ಕುರಿಯರೇ ಎತ್ಕೊಂಬರೋ ಚೀಟಿನ. ಯಾರಿಲ್ಲ. ಇವ್ರು ಏನಪ್ಪ ಹೆಸರು ಬಂದದ್ನ ಕೂಗೋದಷ್ಟೇ ನಮ್ಮ ರೆಫ್ರಿಗಳು. ಅದು ಬಿಟ್ರೆ ಇನ್ನೇನಿಲ್ಲ. ಯಾವ ತರ ಮೋಸ ಈಸ ಏನಿಲ್ರಿ. ದುಗ್ಗಮ್ಮನ ಕಣ ಅಂದ್ರೆ ಇಡೀ ಕರ್ನಾಟಕದಾಗ ಹೆಸರಾದ ಕಣ. ಇಷ್ಟು ಮಾತ್ರ ನಾ ಹೇಳ್ಬೋದ್ರಿ. ಅಲ್ಲಿ ಇಲ್ಲಿ ಹೆಂಗ್ ನಡೆಸ್ತಾರೆ ನಮಗೆ ಗೊತ್ತಿಲ್ಲ. ದುರ್ಗಮ್ಮನ ಕಣ ಮಾತ್ರ ನಿಯತ್ತಾಗ ನಡೆಸೋದು. ಇಲ್ಲಿ ಅದು ಇದು ಅಂತಲ್ಲ. ದುರ್ಗವ್ವ ಯಾರಿಗೆ ಆಶೀರ್ವಾದ ಮಾಡ್ತಾಳ ಅದು ಅವ್ರಿಗೆ ಕಣ. ಇಲ್ಲಿ ಅದು ನಮ್ದು 10 ಕಣ ಐತಿ, 50 ಕಣ ಐತಿ, ಅದು ಮುಖ್ಯ ಅಲ್ರಿ. ಅಯ್ಯಮ್ಮ ಒಂದು ಕೊಯ್ಯ ಕುರಿ ತಗೊಂಬಂದ್ರು ಕಣ ಮಾಡ್ತಾಳ. ಕಣ ಕುರಿ ತಂದ್ರವೇ ಕಣ ಆಗಿದಾವ ಇಲ್ಲಿ. ಹೌದೌದು, ಅದನ್ನ ಕೇಳಿದ್ದೆ. ಇಲ್ಲಿ ಅದು 10 ಲಕ್ಷ ಕೊಡ್ತಂದ್ರೂ ಏನಾಗಿಲ್ರಿ. ಇದು ಯಾವ್ದೋ ಒಂದು ಹಬ್ಬಕ್ಕೆ ತಂದ್ರ ಕುರಿ ಕಣನೇ ಇಲ್ಲಿ ಭಾಳ ಆಗಿರೋದು. ಒಟ್ಟು ಅಯ್ಯಮ್ಮ ಯಾ ಕಡೆ ಕಂಡುಬಿಡ್ತಾಳ ಅದೇ ಸಕ್ಸಸ್ ಆಗೋದು. ಮತ್ತೆ ಇನ್ನೊಂದು ಬ್ರದರ್, ದುರ್ಗವ್ವ ಕಣದ ಕುರಿ ಸೇರಿದಷ್ಟು ಆಲ್ಮೋಸ್ಟ್ ಎಲ್ಲಿ ಸೇರಲ್ಲ. ಎಷ್ಟು ಅಂದಾಜು ಎಷ್ಟು ಸೇರ್ಬೋದು ಬ್ರೋ? ಅದು ಸಂಜೆನಾಗ ಗೊತ್ತಾಗತ್ತೆ. ಎಲ್ಲ ಬರ್ಸಿದ್ಮೇಲೆ ಗೊತ್ತಾಗುತ್ತೆ. ನೀವು ಬರ್ತಿರಲ್ಲ ನೋಡ್ರಿ. ನೀವು ಅಂದಾಜು ಎಷ್ಟು ಸೇರ್ಬೋದು ಅನ್ಕೊಂಡಿರಿ ಈ ವರ್ಷ? 100 ಮೇಲೆ ಸೇರ್ತಾವ ಮರಿ ಕುರಿ ಅಂತ. ಮರಿ ಕುರಿ ಇದೆ 100 ಮೇಲೆ ಎಲ್ಲ 100 ಮೇಲೆ ಜಾಸ್ತಿನೇ ಸೇರ್ತಾವ. ಇಲ್ಲಿ ಬಾಗಲಕೋಟೆಯಿಂದ ಹಿಡಿದು ಮಹಾರಾಷ್ಟ್ರದಿಂದ ಕಟ್ಕೊಂಡು ಬರ್ತಾರೆ ಇವತ್ತು. ಅದೇ ನನಗೆ ಯಾರ ಕಮೆಂಟ್ ಗೋವಾದಿಂದ ಬರ್ತಿದೆ ಅಂತ. ಗೋವಾದಿಂದ, ತಮಿಳ್ನಾಡಿಂದ ಬರ್ತಾರೆ, ಆಂಧ್ರದಿಂದನೂ ಬರ್ತಾರೆ. ಇಲ್ಲಿ ಅಲ್ಲಿಂದ ಕಣ ಅಂದ್ರೆ ಅಷ್ಟು ಹೆಸರಾದ ಕಣ. ನೀನು ಎಲ್ಲೇ ಅದೇನ್ ಕಣ ಬಿಡಪ್ಪ ಅನ್ನೋರು ಇದು ಮಾಡಲ್ಲ. ದುಗ್ಗಮ್ಮನ ಕಣಕ್ಕೆ ಮಾತ್ರ. ನೀನು ದಾವಣಗೆರೆ ಬೇರೆ ಕಣ ಇಲ್ರಿ, ತಲೆ ಕೆಡಿಸಲ್ಲ. ದುಗ್ಗಮ್ಮನ ಕಣ ಅಂದ್ರೆ ಮಾತ್ರ ಎಲ್ಲಿಂದಾರು ಬರ್ತಾರೆ. ಮಹಾರಾಷ್ಟ್ರ, ಗೋವಾ, ಕೇರಳ, ತಮಿಳ್ನಾಡು, ಆಂಧ್ರ, ಗೋವಾದಿಂದ, ಮಹಾರಾಷ್ಟ್ರದಿಂದ, ಹೈದರಾಬಾದಿಂದ ಎಲ್ಲರೂ ಬರ್ತಾರೆ. ಹೈದರಾಬಾದ್ದಿಂದನೂ ಭಾಳ ಜನ ಬರ್ತಾರೆ. ಎಲ್ಲಾ ಸ್ಟೇಟಿಂದನೂ ಬರ್ತಾರೆ ನೋಡಿ. ದುಗ್ಗಮ್ಮನ ಕಣ ಅಂದ್ರೆ ಎಲ್ಲ ಬರ್ತಾರೆ. ಸಾಕದ ಬಗ್ಗೆ ಕುರಿ ಸಾಕೋದನ್ನ ಹುಳ್ಳಿಕಾಳಿಂದ ಹಿಡಿದು ಹಾಲು, ತತ್ತಿ, ಮೊಟ್ಟೆ ಎಲ್ಲದೂ ಹಾಕ್ತಾರೆ. ನಾವು ಒಬ್ಬ ಪೈಲವನಿಗೆ ಏನು ಕೊಡ್ತಾರಲ್ಲ ಅದಕ್ಕಿಂತ ಹೆಚ್ಚು ಕುರಿಗೆ ಸಾಕಣೆ ಮಾಡ್ತಾರೆ. ಪೈಲವನಿಂದ 4 ಜನ ಇದ್ರೆ ಕುರಿಯಿಂದ 10 ಜನ ಇರ್ತಾರೆ. ಕುರಿಯಿಂದ 10 ಜನ ಇರ್ತಾರೆ. ಪೈಲವನಿಂದ 4 ಜನ ಅಷ್ಟೇ ಇರ್ಬೋದು. ಅವರು ಕುರಿದೇ ಬೇರೆ, ಅವರು ಎಷ್ಟು ಇದು ಮಾಡ್ತಾರ ಅದಕ್ಕಿಂತ ಹೆಚ್ಚು ತಾಕತ್ತು ಕುರಿ ಕೊಡ್ತಾರೆ. ಮನೆಗೆ ಮಕ್ಕಳಿಗೆ ನೋಡ್ಕೊಂತಾರಲ್ಲ ಗೊತ್ತಿಲ್ಲ. ಕುರಿ ಬಗ್ಗೆ ಅಷ್ಟು ಕಾಳಜಿ. ಪ್ರಾಣಿ ಅಂತಂದ್ರೆ ಅಷ್ಟು ಕಾಳಜಿ.
ಅಷ್ಟು ಇದರಿಂದ ನೋಡ್ಕೊಂಡ್ರೆ ಬರ್ರಿ ಅಣ್ಣ ತೋರಿಸಿ ಕಣ ಯಾವ ಥರ ಎಷ್ಟು ಮೀಟ್ರ್ ಇವೆಲ್ಲ ಗೊತ್ತಿತ್ತಾ ನಿಮಗೆ ಎಷ್ಟು ಇಷ್ಟೇ ಇರ್ಬೇಕಾ? 60-50 ಮೀಟರ್ ಬರ್ತದೆ. 50 ಮೀಟರ್ ಬರುತ್ತೆ. 50 ಮೀಟ್ರ್ ಬರ್ತದೆ. 50 ಮೀಟರ್ ಬರ್ತೈತಿ. ಬರ್ತಾ ಹತ್ರ ಬಿಡ್ತಾರ. ಆಮೇಲೆ ಅರಿಸೊನ್ನೆ ಅಂತಾರ. ಮೀಟರ್ ಬರಲ್ಲ ಅವಾಗ ಅರಿಸೊನ್ನೆ. ಅರಿಸೊನ್ನೆ ಅಂದ್ರೆ ಅರಿಸೊನ್ನೆ ಅದೇ ನಮ್ಮ ಇದರಲ್ಲಿ ಅರಿಸೊನ್ನೆ ಅಂತ ದೂರ. ನೀವು ಹೆಂಗ 50 ಮೀಟರ್ 30 ಮೀಟರ್ ಹಂಗ ನಮಗೆ ಅರಿಸೊನ್ನೆ ಅಂತ ಹೇಳ್ತೀರಿ. ಕುಲ್ಲ ಅರಿಸೊನ್ನೆ ಆ ಥರ. ಪ್ರತಿ ವರ್ಷ ದುರ್ಗಮ್ಮನ ಜಾತ್ರೆ ಹಿಂದಿನಿಂದ ಹಿರಿಯರು ನಡೆಸ ಬಂದಿದ್ದಾರೆ. ದುರ್ಗಮ್ಮನ ಜಾತ್ರೆ ಮೇನ್ ಕುರಿ ಕಾಳಗ, ಕುಸ್ತಿ ಕಾಳಗ ಎರಡೂ ಪದ್ಧತಿ ಪ್ರಕಾರ ಮಾಡ್ಕೊಂಡು ಬಂದಿರ್ತೀವಿ. ಆ ದೃಷ್ಟಿಯಿಂದ ಇವತ್ತು ಕುರಿ ಕಾಳಗ ಇದೆ. ಕುರಿ ಕಾಳಗದ್ದೇನಪ್ಪ ಎಲ್ಲ ಸವಲತ್ತು ಮಾಡಿದ್ದೀವಿ. ಇದು ಪರ್ಮಿಷನ್ ಕೊಟ್ಟರೆಲ್ಲ ಗೊತ್ತಿಲ್ಲ ಬೇಡ. ಒಟ್ಟು ಕುರಿ ಕಾಳಗ ನಾವು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ತನಕ ಮಾಡೋ ಒಂದು ಇದು ಇದೆ. ಆ ದೃಷ್ಟಿಯಿಂದ ಎಲ್ಲ ಕಡೆ ಮಹಾರಾಷ್ಟ್ರ, ಆಂಧ್ರ ಎಲ್ಲ ಕಡೆಯೂ ಕುರುಗಳು ಸೇರ್ತದಾವೆ. ಜಾತ್ರೆ ಪ್ರಯುಕ್ತ ಒಂದು ಟೂರ್ನಮೆಂಟ್ ಮಾಡಿ ಅದಕ್ಕೆ ಬಹುಮಾನ ಇಟ್ಟಿದ್ದೀವಿ. ಬಹುಮಾನ ಪ್ರಕಾರ ಯಾವ್ದು ಫಸ್ಟ್ ಪ್ರೈಸ್ ಬರುತ್ತೋ ಅಮೌಂಟ್ ಕೊಟ್ಕೊಂತ ಈ ದುರ್ಗಾಂಬಿಕಾ ದೇವಿ ಜಾತ್ರೆಗೆ ಒಂದು ವಿಷಯ 5 ಪ್ರೈಸ್ ತನಕ ಮಾಡಿದಾರೆ. 5 ತನಕ ನಾಳೆ ಕುರಿ ಸಾಕ್ತಾರಿಗೆ ಬರೋ ಸಾಕಿದವರೆಗೂ ಸ್ವಲ್ಪ ಇದಾಗಲಿ ಅಂತ ಹೇಳಿ 5 ಪ್ರೈಸು ನಾವು ಕೊಡೋಕ್ಕೆ ದೇವಸ್ಥಾನ ಕಮಿಟಿಯಿಂದ ಒಪ್ಕೊಂಡು ಕುರಿ ಕಾಳಗದ ಕಮಿಟಿ ಅಷ್ಟು ಸೇರ್ ಮಾಡಿದ್ದಾರೆ. ದೇವಿ ಜಾತ್ರೆ ಪ್ರಯುಕ್ತ ರಾಷ್ಟ್ರ ಮಟ್ಟದ ಕುರಿ ಕಾಳಗವನ್ನು ಏರ್ಪಡಿಸಿರುತ್ತೇವೆ. ಆದ್ದರಿಂದ ಈ ರಾಷ್ಟ್ರ ಮಟ್ಟದ ಕುರಿ ಕಾಳಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕುರಿ ಪ್ರೇಮಿಗಳು, ಕುರಿ ಮಾಲೀಕರು ಹಾಗೂ ಕುರಿ ಅಭಿಮಾನಿಗಳು ಆಗಮಿಸಿ ಈ ಕುರಿ ಕಾಳಗವನ್ನು ಯಶಸ್ವಿ ಮಾಡಿಕೊಳ್ಳಬೇಕೆಂದು ದುರ್ಗಾಂಬಿಕಾ ಕಮಿಟಿ ವತಿಯಿಂದ ಕೇಳಿಕೊಳ್ಳುತ್ತಾರೆ. ಹೆಸರೇನಪ್ಪ? ವಿಜಯ್. ವಿಜಯ. ನಿಮ್ಮ ಕುರಿ ಹೆಸರು? ಬಗೀರಾ ಅಂತ. ಏನು ಸ್ಪೆಷಾಲಿಟಿ ಅದ್ರದ್ದು? ಆಟ ಗಡ್ಡಿ ಬರ್ತಕ್ಕ ಮರಿ ಮುಂದಿರೋ ಎದುರು ಬಿಡ್ತಾವ. ಹಂಗ ಹೌದಾ? ಭಾರಿ ಸ್ಪೀಡ್ ಮರಿ ಕುರಿ. ಇದೆ ಎರಡನೇ ಕಣನಾ? ಮೊದಲನೇದಲ್ಲಿ ಇದಣ್ಣ ಎಡ್ಡಳ್ಳಿ. ಹೆಂಗೆ ಕಣ ಏನು ಮಾಡಿತ್ತಾ? ಸೆಕೆಂಡ್ ಆಯ್ತಾ? ಬಗೀರಾ. ಯಾವ ಊರು? ಶ್ರೀಕಂಠಪುರ. ಗೈಸ್ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಮೇನ್ ಸ್ಟೇಜು. ಈ ಸ್ಟೇಜ್ ಇದೆ. ಸ್ಟೇಜ್ ಎದುರುಗಡೆನೆ 2 ಕಣ ಮಾಡಿದ್ದಾರೆ ಈ ಸತಿ. ಈ ಕಡೆ ಫಸ್ಟ್ ಕಣ ಎ ಕಣ, ಆ ಕಡೆ ಪಕ್ಕದಾಗೆ ಬಿ ಕಣ ಅಂತ 2 ಕಣ ಮಾಡಿದ್ದಾರೆ. ಇಲ್ಲಿ ಆಲ್ರೆಡಿ ಒಂದು ಪೂಜೆಗೆ ತಂದಿದ್ದಾರೆ ಅನಿಸುತ್ತೆ. ನೋಡ್ಬೋದು ಎಲ್ಲ ರೆಡಿ ಆಗ್ತಾಯಿದೆ ಗೈಸ್. ಹೇಳೋಣ ಬ್ಯಾಡ್ಗಿ ಜೂನಿಯರ್ ಠಾಕೂರ. ನೀವು ಬ್ಯಾಡ್ಗಿಂದ ಬಂದಿರೋದಾ? ಓಕೆ. ಇದ್ರದ್ದು ಎಷ್ಟು ಕಣ ಆಡಿದೆ ಇದು? 3 ಕಣ ಆಡಿದೆ. ಇದು ದುರ್ಗಮ್ಮ ಕಣ ಫಸ್ಟ್ ಕಣ ಇದು. ಎಲ್ಲೆಲ್ಲಿ ಪ್ಲೇಸಸ್ ಆಗಿದೆ ಇದು? ಮೈಲಾರಿ. ಊಟ ಏನೇನು ಹಾಕ್ತೀರಾ ಸ್ಟ್ರಾಂಗ್ ಆಗೋದಕ್ಕೆ ಇದು? ತತ್ತಿ ಎಲ್ಲ. ಅದಕ್ಕೆ ಎಕ್ಸಸೈಸ್ ಏನಾದರೂ ಇರ್ತತ್ರ? ವಾಕಿಂಗ್ ಇರುತ್ತೆ. ಹಣ ಎಷ್ಟು ಖರ್ಚು ಬರ್ಬೋದು ಇದು ತಿಂಗಳಿಗೆ ಅಂದಾಜು ಒಂದು ಕುರಿ ಸಾಕೋದಕ್ಕೆ? 5-6 ಸಾವಿರ ರೂಪಾಯಿ ಬರ್ತೈತಿ. ಇಬ್ರು ಯಾವ ಊರಿಂದ ಬಂದಿರಿ? ಹೊಸದುರ್ಗದಿಂದ ಬಂದಿದ್ದೀರಾ? ಹೆಸರು ನಿಮ್ಮ ಕುರಿದು? ಮರಿ ಕುರಿನಾ ಅಥವಾ ಎರಡಲ್ಲ? ಮರಿ ಕುರಿ ಸಲಗ ಅಂತ. ಓಕೆ. ಕಣ ಆಡ್ಸಿದ್ವಿ ಫಸ್ಟ್ ಟೈಮ್ ಅಥವಾ ಬೇರೆ ಕಡೆ? ಫಸ್ಟ್ ಟೈಮ್ ದುರ್ಗಮ್ಮದ ಕಣ ಅದು. ಹೌದಾ? ಸಾಕ್ಬೇಕಂತಾನೆ ಆಡಿಸ್ಬೇಕಂತ. ಅದೇ ದುರ್ಗಮ್ಮ ಕಣ ಆಡಿಸ್ಬೇಕಂತಾನೆ ಕರ್ಕೊಂಡು ಬಂದಿರೋದು. ನಿಮ್ಮ ಕುರಿ ಹೆಸರೇನು? ಯಾವ ಊರಿಂದ ಬಂದಿರೋದು? ಹೊಸಬಳ್ಳಾಪುರ. ಎಷ್ಟು ಮರಿ ಮರಿ ಇರೋದು? ಹೆಸರು ಏನಂದ್ರಲ್ಲ? ಹುಲಿ ದುರ್ಗಿನಾ? ಓಕೆ. ಮೊನ್ನೆ ಚೌಡಮಕ್ಕಣದಲ್ಲಿ 4th ಆಗಿತ್ತು. ಚೌಡಮಕ್ಕಣದಲ್ಲಿ 4th ಆಗಿತ್ತಾ? ನಿಮ್ದು ಆ ಊರಿಂದನಾ? ದುರ್ಗಿ ಬಿ. ಅದು ದುರ್ಗಿ ಏನಾ? ಇದು ಎಲ್ಲಾದ್ರೂ ಆಡಿಸಿದ್ದ? ಇದು ಫಸ್ಟಾ? ಇದೆ ದುರ್ಗಮ್ಮಕ್ಕಣನೇ ಫಸ್ಟು. ಓಕೆ. ನಿಮ್ಮದು ನೀಲ್ಗುಂದನಾ? ಇದು ಫಸ್ಟ್ ಕಣನ ಹೆಂಗೆ ನಿಮ್ಮದು? ಯಾವ ಕಣ ಅದೆಲ್ಲ ಆಡಿಸಿದ್ರಿ? ಮೈಲಾರ್ ಕಣದಲ್ಲಿ ಫಸ್ಟ್ ಆಗೈತಾ ನಿಮ್ಮ ಕುರಿ? ಹೆಸರು? ಡೆಡ್ಲಿ ಸೋಮ. ಕಣ ಆಗಿರುವಂಥ ಕುರಿ. ಮರಿ ಕುರಿನಾ? ಎರಡಲ್ಲ ಮರಿ ಕುರಿ. ಗೈಸ್ ಕಣ ಆಗಿರುವಂಥ ಕುರಿ ಅಂತ ನೋಡಿ ಗೈಸ್ ಇದು.